ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. 5th ಮಂತ್ ಕಂಪ್ಲೀಟ್ ಆದಮೇಲೆ ಗರ್ಭಿಣಿಯರ ಬಾಡಿಲಿ ತುಂಬಾ ಚೇಂಜಸ್ ಆಗುತ್ತೆ. ಸೊ ಹಂಗಾಗಿ ತುಂಬ ಸೂಕ್ಷ್ಮೆಯಿಂದ ಇರಬೇಕಾಗುತ್ತೆ. ನೀವು ರೆಗ್ಯುಲರ್ ಚೆಕಪ್ಸ್ನ ಮಿಸ್ ಮಾಡದೆ ನೀವು ಮಾಡಿಸ್ಬೇಕಾಗತ್ತೆ. ಹಾಗೆ 5th ಮಂತ್ ಕಂಪ್ಲೀಟ್ ಆದಮೇಲೆ ಬೇಬಿ ಮೂವ್ಮೆಂಟ್ ಕೂಡ ಸ್ಟಾರ್ಟ್ ಆಗುತ್ತೆ. 5th ಮಂತ್ ಕಂಪ್ಲೀಟ್ ಆಗಿದ್ದು 1 ವೀಕ್ಗೆ ಬೇಬಿ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಅದನ್ನು ರೆಗ್ಯುಲರಾಗಿ ನೀವು ನೋಡ್ಕೋತಾ ಇರಿ. ನೆಕ್ಸ್ಟು ತುಂಬ ಹೆಲ್ಪ್ ಆಗುವಂಥ ಪೊಸಿಷನ್ ಬಂದು ಬಟರ್ಫ್ಲೈ ಪೊಸಿಷನ್. ಈ ಬಟರ್ಫ್ಲೈ ಪೊಸಿಷನ್ ಬಂದು ನಾರ್ಮಲ್ ಡೆಲಿವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಚೇರ್ ಮೇಲೆಲ್ಲ ಕೂರೋದು ಸ್ವಲ್ಪ ಅವಾಯ್ಡ್ ಮಾಡಿ, ನೆಲದಲ್ಲೇ ಎಷ್ಟಾಗುತ್ತೆ ಅಷ್ಟು ನೆಲದಲ್ಲೇ ಕೂತ್ಕೊಳ್ಳಿ. ಈ ಥರ ಪೊಸಿಷನಲ್ಲಿ ಕೂರೋದ್ರಿಂದ ಹೆಲ್ಪ್ ಆಗುತ್ತೆ. 5th ಮಂತ್ ಆದಮೇಲೆ ಆಮ್ನಿಯಾಟಿಕ್ ಫ್ಲೂಯಿಡ್ ಕೂಡ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನೀವು ಹೆಲ್ದಿ ಡಯೆಟ್ನ ಮೇಂಟೈನ್ ಮಾಡಬೇಕು. ಫ್ರೂಟ್ಸ್ ಅಂದರೆ ಆ್ಯಪಲ್, ಬೀಟ್ರೋಟ್, ಕ್ಯಾರೆಟ್ ಹಾಗೆ ತಿನ್ನೋದಾದರೂ ತಿನ್ಬೋದು. ಇಲ್ಲ ನೀವು ಈ ಥರ ಜ್ಯೂಸ್ ಮಾಡ್ಕೊಂಡು ತೊಗೋತೀರಾ ಅಂದರೆ ಬೀಟ್ರೋಟ್, ಆ್ಯಪಲ್ ಮತ್ತು ಕ್ಯಾರೆಟ್ನ ಜ್ಯೂಸ್ ಮಾಡ್ಕೊಂಡು ಕೂಡ ಕುಡಿಬೋದು. ಕೆಲವೊಬ್ರಿಗೆ ಸೆಟ್ ಆಗುತ್ತೆ, ಕೆಲವೊಬ್ರಿಗೆ ಆಗೋದಿಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಹಂಗಾಗಿ ನೀವು ಹಾಗೇನಾದ್ರೂ ನೀಟಾಗಿ ವಾಶ್ ಮಾಡ್ಕೊಂಡು ತಿನ್ಬೋದು. ಮತ್ತು ಕೆಲವೊಬ್ಬರಿಗೆ ಶುಗರ್ ಕೂಡ ಇರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಈ ಥರ ಶುಗರ್ ಇದ್ದರೆ ನೀವು ಸ್ವಲ್ಪ ಹೆಲ್ದಿ ಡಯೆಟ್ನ ಮೇಂಟೈನ್ ಮಾಡಿ. ಹಾಗೆ ಈ ಟೈಮಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಇರೋದ್ರಿಂದ ಸ್ವಲ್ಪ ನೀವು ಆರೋಗ್ಯದ ಕಡೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಹಾಗೆ ಅನೇಮಿಯಾ ಬರೋಂಥ ಚಾನ್ಸಸ್ ಕೂಡ ಇದೆ ಕೆಲವೊಬ್ಬರಿಗೆ. ಬ್ಲಡ್ ಕಡಿಮೆ ಆಗುತ್ತಲ್ವ, ಸೊ ಹಂಗಾಗಿ ಬ್ಲಡ್ ಕಡಿಮೆ ಆದರೆ ಡೆಲಿವರಿ ಟೈಮಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಫಿಟ್ಸ್ ಎಲ್ಲ ಬರೋಂಥ ಚಾನ್ಸಸ್ ಇರುತ್ತೆ. ಮತ್ತು ಸಿ ಸೆಕ್ಷನ್ ಆಗಿರ್ಬೋದು, ನಾರ್ಮಲ್ ಆಗಿರ್ಬೋದು, ಯಾವುದೇ ಆದ್ರೂ ಬಿ ಪಿಲಿ ವೇರಿಯೇಷನ್ಸ್ ಆಗಿಬಿಡುತ್ತೆ ಡೆಲಿವರಿ ಟೈಮಲ್ಲಿ. ಮತ್ತು ನೀವು ಈ ಥರ ಅನೇಮಿಯಾ ಮಾಡ್ಕೊಂಡಿದ್ದೀರಾ ಅಂತೇಳಿದರೆ ಬ್ಲಡ್ ಇಂಜೆಕ್ಷನ್ಸ್ ಎಲ್ಲ ಸಜೆಸ್ಟ್ ಮಾಡ್ತಾರೆ. ಈ ಥರ ರಿಸ್ಕ್ ಯಾಕೆ ಡೆಲಿವರಿ ಟೈಮಲ್ಲಿ? ಹಾಗಾಗಿ ನೀವು ಹೆಲ್ದಿಯಾಗಿ ತಿಂದು ಹೆಲ್ದಿಯಾಗಿ ಬ್ಲಡ್ನ ಇಂಪ್ರೂವ್ ಮಾಡ್ಕೊಳ್ಳಿ ಈ ಟೈಮಲ್ಲೇ. ಹಾಗೆಯೇ ಬಂದು ಮತ್ತು ಬೇರೆಯವ್ರ ಬ್ಲಡ್ಡು ಕೂಡ ಹಾಕ್ಸೋಂತಹ ಸಿಚುವೇಶನ್ ಬರುತ್ತೆ ಕೆಲವೊಬ್ಬರಿಗೆ. ಸೊ ಬೇರೆಯವ್ರದ್ದೆಲ್ಲ ಬ್ಲಡ್ಡೆಲ್ಲ ಲಾಸ್ಟ್ ಡೆಲಿವರಿ ಟೈಮಲ್ಲಿ ಹಾಕಿಸ್ಬೇಕು ಅಂತೆಲ್ಲ ಹೇಳ್ತಾರೆ. ಸೊ ಈ ಥರ ಸಿಚುವೇಶನ್ ಬೇಡ. ಸೊ ಹಂಗಾಗಿ ABC ಜ್ಯೂಸ್ ಮತ್ತು ಹೆಲ್ದಿ ಫುಡ್ಸ್ನ ನೀವು ಮನೆಯಲ್ಲೇ ಮೇಂಟೈನ್ ಮಾಡ್ಕೊಳ್ಳಿ. ಫ್ರೂಟ್ಸ್ನ ಕೂಡ ಚೆನ್ನಾಗಿ ತಿನ್ನಬೇಕಾಗುತ್ತೆ. ಸೀಸ್ನಲ್ ಫ್ರೂಟ್ಸ್ ಇದ್ದರೆ ಅದನ್ನು ಕೂಡ ತಿನ್ಬೋದು. ಇಲ್ಲ ಅಂತೇಳಿದರೆ ದಾಳಿಂಬೆ, ಆರೆಂಜ್, ಬನಾನಾ, ಸ್ಟ್ರಾಬೆರಿ ಇದೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಪಲ್ ಇದನ್ನೆಲ್ಲ ಚೆನ್ನಾಗಿ ತಿನ್ನಿ, ಹೆಲ್ತು ಕೂಡ ಇಂಪ್ರೂವ್ ಆಗುತ್ತೆ. ಮತ್ತು ನಿಮಗೆ ಬ್ಲಡ್ ಅನೇಮಿಯಾ ಯಾವುದೇ ಥರದ ಪ್ರಾಬ್ಲಮ್ ಬರದೇ ಇರೋ ಥರ ಈ ಫ್ರೂಟ್ಸ್ ಎಲ್ಲ ನೋಡ್ಕೊಳ್ಳುತ್ತೆ. ಹಾಗೆ ಹರಳೆಣ್ಣೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅಂದರೆ ಈಗ ಬಾಡಿಲಿ ವೇರಿಯೇಷನ್ ಆಗುತ್ತೆ, ಬಾಡಿ ಹೀಟ್ ಆಗುತ್ತೆ ಗರ್ಭಿಣಿಯರಿಗೆ ಟೈಮಲ್ಲಿ. ನೆತ್ತಿಗೆ ಸ್ವಲ್ಪ ಹರಳೆಣ್ಣೆ ಮತ್ತು ಒಕ್ಕಲಿಗೆ ಸ್ವಲ್ಪ ಹರಳೆಣ್ಣೆ ಇಟ್ಕೊಳ್ಳೋದ್ರಿಂದ ರಿಲ್ಯಾಕ್ಸ್ ಅನಿಸುತ್ತೆ. ಸೊ ಈ ಥರ ನೀವು ಆಗಾಗ ವೀಕ್ಲಿ 2 ಟೈಮ್ಸ್ 3 ಟೈಮ್ಸ್ ಈ ಥರ ನೀವು ಒಕ್ಕಲಿಗೆ ಹರಳೆಣ್ಣೆನ ಹಾಕ್ಕೋಬೋದು. ಪ್ರೆಗ್ನೆಂಟ್ ಅಂದಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಳ್ಳೊಳ್ಳೆ ಮ್ಯೂಸಿಕ್ಸ್ನ ಕೇಳಿ ಸ್ವಲ್ಪ ಚೆನ್ನಾಗೇ ರೆಸ್ಟ್ ಮಾಡ್ಕೊಳ್ಳಿ. ಬ್ಲಡ್ ಎಲ್ಲ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನೀವು ರಾಗಿ ತುಂಬಾ ಒಳ್ಳೆಯದು, ಕ್ಯಾಲ್ಶಿಯಂ ರಿಚ್ ಆಗಿರೋದ್ರಿಂದ ರಾಗಿನ ನೀವು ಆರಾಮಾಗಿ ಫಸ್ಟ್ ಟ್ರೈಮಿಸ್ಟರಿಂದನೂ ತೊಗೋಬೋದು. ರಾಗಿ ಗಂಜಿನಾದರೂ ಮಾಡ್ಕೊಂಡು ಕುಡೀರಿ. ಇಲ್ಲ ಮುದ್ದೆ ತಿಂತೀರಾ ಅಂದರೆ ಮುದ್ದೆ ಕೂಡ ನೀವು ಆರಾಮಾಗಿ ತಿನ್ಬೋದು. ನೆಕ್ಸ್ಟ್ ಬಾದಾಮಿ. ಇದು ನೈಟ್ ನೀವು ನೆನೆಸಿಟ್ಟು ತಿಂದರೆ ತುಂಬಾ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ. ರಾತ್ರಿನೇ 4 ನೆನೆಹಾಕಿಟ್ಬಿಟ್ಟು ಬೆಳಗ್ಗೆ ಅದ್ರದ್ದು ಸಿಪ್ಪೆ ಏನಿದೆ ಅದನ್ನ ತೆಗೆದು ತಿನ್ನೋದ್ರಿಂದ ಬೇಬಿ ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗೆ ಕರ್ಡ್, ಇದು ಹೀಟ್ ಅನ್ಕೋತೀರಾ, ಬಟ್ ಹೀಟ್ ಅಲ್ಲ, ಬೇಬಿ ಡೆವಲಪ್ಮೆಂಟ್ಗೆ ಗುಡ್ ಫ್ಯಾಟ್ನ ಕೊಡುತ್ತೆ. ನಿಮಗೂ ಕೂಡ ತುಂಬ ಒಳ್ಳೆಯದು. ಡೈಲಿ 1 ಸ್ಮಾಲ್ ಕಪ್ ಆಫ್ ಕರ್ಡ್ನ ನೀವು ತಗೊಳ್ಳೋದ್ರಿಂದ ಕೂಡ ನಿಮಗೆ ಹೆಲ್ದಿಯಾಗಿ ಬೇಬಿಗೆ ನಿಮಗೆ ಇಬ್ರಿಗೂ ಕೂಡ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಮತ್ತು ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ಕು, ಎದೆ ಉರಿ ಈ ಥರ ಎಲ್ಲ ಇರುತ್ತೆ. ಅವರು ಈ ಥರ ಮಿಂಟ್ ಲೀವ್ಸ್ನ ನೀವು ಲೈಟಾಗಿ ಒಂದು ಆಗಾಗ ಬಾಯಲ್ಲಿ ಹಾಕ್ಕೊಂಡು ತಿನ್ನೋದ್ರಿಂದ ಕೂಡ ಒಳ್ಳೆಯದು. ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಶುಗರ್ನ ಅವಾಯ್ಡ್ ಮಾಡಿ. ಯಾಕಂದರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ ಜಾಸ್ತಿ ಶುಗರ್ ಇಂಟೇಕಿಂದ. ಹಾಗೆ ರಾಗಿ ಜೊತೆಗೆ ನೀವು ಈ ಥರ ಗೋಧಿ ಕೂಡ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಚಪಾತಿ ಮಾಡ್ಕೊಂಡು ತಿನ್ನಿ, ಜಾಸ್ತಿ ತಿನ್ನೋಕೆ ಹೋಗಬೇಡಿ. 1-2 ಚಪಾತೀಸ್ನ ನೀಟಾಗಿ ಸಾಫ್ಟಾಗಿ ಮಾಡ್ಕೊಂಡು ತಿನ್ನಿ. ಹಾಗೆ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಟೈಮಲ್ಲಿ. ಸೊ ಹಂಗಾಗಿ ನೀವು ಫ್ರೀ ಟೈಮಲ್ಲೆಲ್ಲ ಈ ಥರ ನೀವು ಸ್ಮಾಲ್ ಎಕ್ಸಸೈಸಸ್ನ ಮಾಡಿಕೊಂಡ್ರೆ ಬಾಡಿ ಫ್ರೀ ಆಗುತ್ತೆ ನಾರ್ಮಲ್ ಡೆಲಿವರಿಗೆ. ಹಾಗೆ ಪ್ರೆಗ್ನೆಂಟ್ ಲೇಡೀಸ್ಗೆ ವಿಟಮಿನ್ ಡಿ ತುಂಬ ಇಂಪಾರ್ಟೆಂಟ್. ಹಾಗಾಗಿ ನೀವು ಈ ಥರ ಮಾರ್ನಿಂಗ್ ಎಳೆ ಬಿಸಿಲು ಅಂತ ಹೇಳ್ತಾರಲ್ವ, ಸೊ ಆ ಎಳೆ ಬಿಸಿಲಲ್ಲಿ ಕುತ್ಕೊಂಡ್ರೆ ಹೊಟ್ಟೆ ಒಳಗಡೆ ಬೆಳೆಯುವಂತಹ ಮಗುಗೆ ಕೂಡ ವಿಟಮಿನ್ ಡಿ ಸಿಗುತ್ತೆ. ಹಾಗೆ ನಿಮಗೂ ಕೂಡ ವಿಟಮಿನ್ ಡಿ ಸಿಗುತ್ತೆ. ಮತ್ತು ಈ ಥರ ನೀವು ನಿಂತ್ಕೊಂಡು ವರ್ಕ್ ಮಾಡಬಾರ್ದು ಜಾಸ್ತಿ ಹೊತ್ತು. ವರ್ಕಿಂಗ್ ವುಮೆನ್ ಆಗಿದ್ದರೆ ಇಲ್ಲ ಮನೆಯಲ್ಲೇ ನೀವೇನಾದರೂ ವರ್ಕ್ ಮಾಡ್ತೀರಾ ಅಂದರೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಕುತ್ಕೊಂಡು ಆಮೇಲೆ ನೀವು ಪ್ರತಿಯೊಂದು ಕೆಲಸನ ಮಾಡ್ಕೋಬೇಕಾಗುತ್ತೆ.
ಕಂಟಿನ್ಯೂಸ್ ಆಗಿ ನಿಂತ್ಕೋಬಾರ್ದು, ಮತ್ತು ಬಾಡಿ ವೆಯ್ಟ್, ಬೇಬಿ ವೆಯ್ಟ್ ಎಲ್ಲ ಕಾಲ ಮೇಲೆ ಬಿದ್ದು ಲೆಗ್ ಸ್ವೆಲ್ಲಿಂಗ್ ಬರುತ್ತೆ. ಈವ್ನಿಂಗ್ ಬಾತಿಂಗ್ ಮಾಡೋದ್ರಿಂದ ಕೂಡ ರಿಲ್ಯಾಕ್ಸ್ ಅನಿಸುತ್ತೆ. ನೀವು ಮಾರ್ನಿಂಗ್ ಒನ್ ಟೈಮ್ ಮಾಡಿದ್ದೀರಾ ಅಂದರೂ ಕೂಡ ನೈಟ್ ಟೈಮ್ ಒನ್ ಟೈಮ್ ಬಾತಿಂಗ್ ನೀವು ಮಾಡ್ಕೊಳ್ಳೋದ್ರಿಂದ ಬಾಡಿ ರಿಲ್ಯಾಕ್ಸ್ ಆಗಿ ಚೆನ್ನಾಗೇ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಪ್ರೆಗ್ನೆಂಟ್ ಲೇಡೀಸ್ ಎಗ್ ತಿನ್ಬೋದಾ ಇಲ್ವಾ ಅನ್ನೋ ಡೌಟ್ ಇರುತ್ತೆ. ನೀವು ತಿನ್ಬೋದು, ಪ್ರೋಟೀನ್ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಹೆಲ್ಪ್ ಆಗುತ್ತೆ ಬೇಬಿ ಬ್ರೈನ್ ಡೆವಲಪ್ಮೆಂಟ್ಗೆ. ಹಾಗಾಗಿ ನೀವು ಆರಾಮಾಗಿ ಎಗ್ನ ತೊಗೊಬೋದು. ವಾಕಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಕೆಲವೊಬ್ಬರಿಗೆ ಲೆಗ್ ಸ್ವೆಲ್ಲಿಂಗ್ ಎಲ್ಲ ಬರುತ್ತೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ. ಮುಖ ಎಲ್ಲ ಊದ್ಕೊಳ್ಳೋದು, ಬಾಡಿ ಎಲ್ಲ ಸ್ವಲ್ಪ ಸ್ವೆಲ್ ಆಗೋದು, ಈ ಥರ ಎಲ್ಲ ಆಗೋದ್ರಿಂದ ನೀವು ವಾಕಿಂಗ್ ಮಾಡಿ, ಸ್ವಲ್ಪ ಬಾಡಿ ಕೂಡ ಫ್ರೀ ಆಗುತ್ತೆ, ಲೆಗ್ ಸ್ವೆಲ್ಲಿಂಗ್ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ವಾಕಿಂಗ್ ತುಂಬ ಹೆಲ್ಪ್ ಆಗುತ್ತೆ ನಾರ್ಮಲ್ ಡೆಲಿವರಿ ಹಾಗೆ ಈ ಥರ ಸ್ವೆಲ್ ರೆಡ್ಯೂಸ್ ಆಗೋದಕ್ಕೆ. ಎಷ್ಟೊಂದು ಜನ ಪ್ರೆಗ್ನೆಂಟ್ ಲೇಡೀಸ್ಗೆ ನೈಟ್ ಟೈಮ್ ನಿದ್ದೆ ಬರಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಸೊ ಅಂಥವ್ರಿಗೆ ನೀವು ಆರಾಮಾಗಿ ಹಾಲು ಜೊತೆ ಅರಿಶಿನ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಉಗುರು ಬೆಚ್ಚಿನ ಹಾಲನ್ನ ನೀವು ಮಲಗೋದಕ್ಕಿಂತ ಮುಂಚೆ ಕುಡಿಯೋದ್ರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ. ಹಾಗೆ ಪ್ರೆಗ್ನೆನ್ಸಿಲಿ ನಾರ್ಮಲ್ ಆಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಆಲ್ಮೋಸ್ಟ್ ಎಲ್ಲರೂ ಅನುಭವಿಸ್ತೀರಿ. ಯಾಕಂದರೆ ತಿಂದಿದ್ದೆಲ್ಲ ಒಂದು ಸ್ವಲ್ಪ ಎದೆಲೆ ಇರೋ ಥರಂಥ ಫೀಲಿಂಗು ಈ ಥರ ಎಲ್ಲ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ನೀವು ಬಿಸಿನೀರನ್ನ ಬೆಚ್ಚಗೆ ಮಾಡಿಕೊಂಡು ಕುಡಿಯೋದ್ರಿಂದ ಕೂಡ ಆ ಥರ ರೆಡ್ಯೂಸ್ ಆಗುತ್ತೆ ಫೀಲಿಂಗ್ ಎಲ್ಲ. ನೆಕ್ಸ್ಟು ನೀವು ಲೆಫ್ಟ್ ಸೈಡಲ್ಲೇ ಮಲಗಬೇಕಾಗತ್ತೆ ಪ್ರೆಗ್ನೆಂಟ್ ಆಗಿದ್ದೀರಾ ಅಂದಾಗ. ಯಾಕಂದರೆ ಲೆಫ್ಟ್ ಸೈಡಲ್ಲಿ ಮಲಗೋದ್ರಿಂದ ಬೇಬಿಗೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಾಗುತ್ತೆ. ಈ ಥರ ನೀವು ಪಿಲ್ಲೋ ಕೂಡ ತರಿಸ್ಕೊಂಡು ಮಲಗ್ಬೋದು, ಕಂಫರ್ಟ್ ಆಗಿರುತ್ತೆ. ನೆಕ್ಸ್ಟು ಈ ಟೈಮಲ್ಲಿ ನೀವು ಚೆನ್ನಾಗಿ ಮ್ಯೂಸಿಕ್ಸ್ನ ಕೇಳಿ, ದೇವ್ರದ್ದು ಶ್ಲೋಕಗಳೆಲ್ಲ ಕೇಳಿ, ಒಳ್ಳೊಳ್ಳೆ ಮ್ಯೂಸಿಕ್ಸ್ ಇರುತ್ತೆ, ಫ್ಲೂಟ್ ಮ್ಯೂಸಿಕ್ಸು ಅದೆಲ್ಲ ನೀವು ಕೇಳ್ಬೋದು. ಚೆನ್ನಾಗಿ ಮೈಂಡು ರಿಲ್ಯಾಕ್ಸಾಗಿ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ಸೊಪ್ಪು ತರಕಾರಿಗಳನ್ನ ತಿನ್ನಿ. ಈ ಟೈಮಲ್ಲಿ ಬ್ಲಡ್ ಚೆನ್ನಾಗಿ ಇಂಪ್ರೂವ್ ಆದರೆ ನೀವು ನಿಮ್ಮ ಪಾಪು ಎಲ್ಲ ಚೆನ್ನಾಗಿರ್ತೀರ. ಹಾಗಾಗಿ ಹೆಲ್ದಿ ಡಯಟ್ನ ಮೇಂಟೈನ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿತ್ತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಆಲ್.